ಇಲ್ಲಿ ನಾನು ಇವಾಗಲೇ ಹೇಳಿದ್ರಿಂದ ಫರ್ಡಿನೆಂಡ್ ಮೆಗ್ಲನ್ ಅಂತಕ್ಕಂಥ ಒಬ್ಬ ಸಾಹಸಿ ನಾವಿಕ ಏನ್ ಮಾಡ್ತಾನೆ ಸ್ಪೇನ್ ದೇಶದಿಂದ 5 ಹಡಗುಗಳನ್ನ ಇಟ್ಕೊಂಡು ಸುಮಾರು 267 ಜನರ ಸಹಚರರನ್ನ ಕರ್ಕೊಂಡು ಬರ್ತಾನೆ ಅವನು. ಒಂದು ವಿಶೇಷ ಗೊತ್ತಿರಲಿ, ಈ ಭೂಮಿಯನ್ನ ಮೊದಲೆಲ್ಲ ಪ್ರದಕ್ಷಿಣೆ ಮಾಡಿರ್ತಕ್ಕಂಥ ಕೀರ್ತಿ ಇವನಿಗೆ ಸಲ್ಲುತ್ತೆ. ಆದ್ರೆ ದುರಂತ ದಾರಿ ಮಧ್ಯದಲ್ಲಿ ಅವನು ಏನ್ ಮಾಡ್ತಾನೆ, ಆ ಒಂದು ಸ್ಥಳೀಯರೊಂದಿಗೆ ಕಾರಾಟಕ್ಕೆ ಇಳಿದು ಅವನು ತೀರಿ ಹೋಗ್ತಾನೆ. ಅವನು ಕಟ್ಕೊಂಡಿರ್ತಕ್ಕಂಥ 5 ಹಡಗೇನಿದ್ರಲ್ಲ, 267 ಜನ ನಾವಿಕರಿದ್ರಲ್ಲ, ಸಹಚರರಿದ್ರಲ್ಲ, ಅವ್ರು ಏನ್ ಮಾಡ್ತಾರಪ್ಪ ಅಂತಂದ್ರ ಈ ಪಶ್ಚಿಮ ದಿಕ್ಕಿನಿಂದ ತಮ್ಮ ಪ್ರಯಾಣವನ್ನ ಪ್ರಾರಂಭ ಮಾಡಿ ಇಲ್ಲಿ ಫಿಲಿಪ್ಪೈನ್ಸ್ ದ್ವೀಪವನ್ನ ತಲುಪ್ತಾರೆ. ಫಿಲಿಪ್ಪೈನ್ಸ್ ದ್ವೀಪವನ್ನು ತಲುಪಿರ್ತಕ್ಕಂಥ ಈ ಫರ್ಡಿನೆಂಡ್ ಮೆಗ್ಲನ್ನ ತಂಡದಲ್ಲಿ ಈಗಾಗಲೇ ಅವನು ತೀರಿ ಹೋಗಿರ್ತಾನೆ. ಸಹಚರ ಜೊತೆಗೆ ವಾದ ಮಾಡಿ ಅಲ್ಲಿ ಒಂದು ಕಾದಾಟಕ್ಕೆ ಹೇಳೋದು, ಭಾಷೆ ಸಮಸ್ಯೆ ಇರ್ಬೋದು ಅಥವಾ ಬೇರೆ ಬೇರೆ ಸ್ಥಳೀಯವಾಗಿ ಅವ್ರ ಭಯ ಇರ್ಬೋದು. ಅವತ್ತೇನ್ ಮಾಡ್ತಿದ್ರು, ಈ ನಾವಿಕರು ಅಂತಂದ್ರೆ ಆ ಜನರಿಗೆ ಭಯ ಇತ್ತು. ಹಾಗಾಗಿ ಅವರು ಏನ್ ಮಾಡ್ತಿದ್ರು, ಇವ್ರ ಜೊತೆಗೆ ಕಾದಾಟಕ್ಕೆ ಇಳಿತಿದ್ರು. ಅಂತ ಸಂದರ್ಭದಲ್ಲಿ ಫರ್ಡಿನೆಂಡ್ ಮೆಗ್ಲನ್ ತೀರಿ ಹೋದಂತ ನಂತರ ವಿಕ್ಟೋರಿಯಾ ಅನ್ನುವಂತ ಒಂದು ಹಡಗು, ಆ ವಿಕ್ಟೋರಿಯಾ ಹಡಗು ಏನ್ ಮಾಡ್ತೈತಪ್ಪ ಅಂತಂದ್ರ ಇಡೀ ಇತಿಹಾಸದೊಳಗ ಅಜರಾಮರವಾಗಿ ಉಳಿತೈತಿ ನೆನಪು ಇವತ್ತಿಗೂ ಕೂಡ. ಇಡೀ ಭೂಮಿಯನ್ನ ಪ್ರದಕ್ಷಿಣೆ ಮಾಡಿರ್ತಕ್ಕಂಥ ಹಡಗು ಯಾವ್ದಪ್ಪ ಅಂತಂದ್ರೆ ವಿಕ್ಟೋರಿಯಾ ಅನ್ನುವಂಥದ್ದನ್ನ ತಾವು ನೆನಪಲ್ಲಿ ಇಟ್ಕೊಳ್ಬೇಕಾಗ್ತದೆ. ನಮಗೆಲ್ಲ ಗೊತ್ತಿದೆ, ಈಗ ಅಮೆರಿಕ ವೆಸ್ಪುಸಿ ಅಂದ್ರೆ ಇಟಲಿಯವರು, ಈ ಇಟಲಿಯವರು ಯಾವ ಪ್ರದೇಶವನ್ನ ಕಂಡುಹಿಡಿದ್ರು, ದಕ್ಷಿಣ ಅಮೆರಿಕವನ್ನ ಕಂಡುಹಿಡಿದ್ರು. ಅವತ್ತು ದಕ್ಷಿಣ ಅಮೆರಿಕವರು ಇವರೇ ಮೊದಲಲ್ಲ, ಇವಕ್ಕಿಂತ ಮುಂಚೆ ಕ್ಯಾಪ್ಟನ್ ಪೆಡ್ರೋ ಗೆಬ್ರಾಲ್ ಅನ್ನುವಂಥವ್ರು ಬ್ರೆಜಿಲ್ ಅನ್ನು ಕಂಡು ಹಿಡಿತಾರೆ. ಆದ್ರೆ ಈ ಅಮೆರಿಕೋ ವೆಸ್ಪುಸಿ ದಕ್ಷಿಣ ಅಮೆರಿಕವನ್ನ ಶೋಧನೆ ಮಾಡಿದ್ದಕ್ಕಾಗಿ ಇದೊಂದು ಅದ್ಭುತ ಜಗತ್ತು ಅನ್ನುವಂಥ ಪರಿಕಲ್ಪನೆಯನ್ನು ಕಟ್ಟಿಕೊಟ್ಟಿದ್ದಕ್ಕಾಗಿ ಅವರ ಸ್ಮರಣಾರ್ಥವಾಗಿ ಏನ್ ಮಾಡ್ತಾರಪ್ಪ ಅಂತಂದ್ರೆ ಇದಕ್ಕ ಅಮೇರಿಕ ಅಂತ ಹೆಸರಿಡ್ತಾರೆ. ವೆರಿ ವೆರಿ ಇಂಪಾರ್ಟೆಂಟ್. ಓಕೆ, ನೆಕ್ಸ್ಟ್ ಇಷ್ಟು ನಮ್ಗೆ ಗೊತ್ತಿರಲಿ. ಮತ್ತೆ ಮುಂದಿನ ಭಾಗದಲ್ಲಿ ಇನ್ನೊಂದಿಷ್ಟು ಈ ಒಂದು ಯುರೋಪಿಯನ್ನರ ಆಗಮನ ಹೇಗಾಗುತ್ತೆ ಅನ್ನುವಂಥದ್ರ ಬಗ್ಗೆ ಈ ಮ್ಯಾಪ್ ಮೂಲಕ ನಾವು ಚರ್ಚೆ ಮಾಡೋಣ. ಓಕೆ, ಥ್ಯಾಂಕ್ ಯು.